ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಸ್ನೇಹಿತರೆ 2019ರ ಒಂದು MWC ಫಂಕ್ಷನ್ ಏನು ನಡೀತಾ ಇದೆ. ಸೊ ಇದರಲ್ಲಿ ಹಲವಾರು ರೀತಿಯ ಒಂದು ಟೆಕ್ನಾಲಜಿಯ ಫೋನ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಮತ್ತು ಹಲವಾರು ರೀತಿಯ ಒಂದು ತಂತ್ರಜ್ಞಾನವನ್ನು ಹೊಸದಾಗಿ ಈ ವರ್ಷ ತರ್ತಾ ಇದ್ದಾರೆ. ಸೊ ಇದರಲ್ಲಿ ಸ್ನೇಹಿತರೆ ನಾವು ಇವತ್ತು ಕೆಲವು ಹೊಸ ಬ್ರ್ಯಾಂಡ್ಗಳು ಮತ್ತು ತಮ್ಮದೇ ಆದಂತಹ ಒಂದು ಫೋನ್ಗಳನ್ನ ಬಿಡುಗಡೆ ಮಾಡ್ತಾ ಇವೆ. ಸೊ ಆ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನೋಕಿಯಾ ಕಂಪನಿಯ ಹೆಚ್ಚು ನಿರೀಕ್ಷಿತವಾದಂತಹ, ನಾವು ಈಗಾಗಲೇ ಅದರ ಬಗ್ಗೆ ತುಂಬ ರೀತಿಯ ಒಂದು ಊಹಾಪೋಹಗಳಾಗಿರ್ಬೋದು ಅಥವಾ ಅದರ ಒಂದು ಸೋರಿಕೆಗಳಾಗಿರ್ಬೋದು, ಇದು ನಾವು ಈಗಾಗಲೇ ಹಲವಾರು ವೆಬ್ಸೈಟ್ಗಳು ಮತ್ತು ಪೇಪರ್ಗಳು ಮತ್ತು ಕೆಲವು ಆ್ಯಡ್ಗಳಲ್ಲಿ ನಾವು ಈಗಾಗಲೇ ನೋಡಿದ್ದೀವಿ. ಸೊ ಹೌದು ಸ್ನೇಹಿತರೆ, ಇವತ್ತು ನಾವು ನೋಕಿಯಾ ಕಂಪನಿಯ ನೋಕಿಯಾ 9 PureView ಈ ಒಂದು ಸ್ಮಾರ್ಟ್ಫೋನಿನ ಒಂದು ಕೆಲವು ಫಸ್ಟ್ ಲುಕ್ ಮತ್ತು ಇದರ ಒಂದು ಕೆಲವು ಸ್ಪೆಸಿಫಿಕೇಷನ್ಗಳ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಪಡ್ಕೊಳ್ಳೋಣ. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಪ್ರೆಸ್ ಮಾಡಿ. ಸೊ ಮೊದಲಿಗೆ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನೋಕಿಯಾ ಕಂಪ್ನಿಯ ಇದು ನಿಮ್ಗೆ ನೋಡಬೇಕಂದ್ರೆ ಒಂದು ರೀತಿಯಲ್ಲಿ ಇದು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಒಂದು ಫೋನ್ ಆಗಿರುತ್ತೆ. ಯಾಕಂದರೆ ಇದು ವಿಶ್ವದ ಮೊಟ್ಟ ಮೊದಲ 5 ಕ್ಯಾಮ್ರಾಗಳನ್ನು ಒಳಗೊಂಡಿರುವಂತಹ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ ಇದರ ಒಂದು ಡೀಟೇಲ್ಗಳ ಬಗ್ಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ, ಇದು ನಿಮಗೆ ಕಂಪ್ಲೀಟಾಗಿ ಇದು ನಿಮಗೆ ನ್ಯಾನೋ ಸಿಮ್ ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟ್ ಎರಡೂ ಸಹ ಈ ಒಂದು ಡಿವೈಸಲ್ಲಿ ನಿಮಗೆ ಬರುತ್ತೆ. ನೀವು 2 ನ್ಯಾನೋ ಸಿಮ್ಗಳನ್ನ ನೀವು ಇದರಲ್ಲಿ ಹಾಕೊಬೋದು. ಅದು ಬಿಟ್ಟು ಮೊದಲಿಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ, ಇದು ನೋಕಿಯಾ ಕಂಪ್ನಿಯ ಫೋನ್ ಆಗಿರೋದ್ರಿಂದ, ಅದಲ್ಲದೆ ಈ ಒಂದು ಫೋನಲ್ಲಿ ಸ್ನೇಹಿತರೆ ನಿಮಗೆ IP67 ಸರ್ಟಿಫೈಡ್ ಆಗಿರುವ ಕಾರಣದಿಂದ ಇದು ನಿಮಗೆ ಡಸ್ಟ್ ಪ್ರೂಫ್ ಮತ್ತು ವಾಟರ್ ಪ್ರೂಫ್ ಆಗಿರುತ್ತೆ. ಸೊ ಅದು ಬಿಟ್ಟು ಸ್ನೇಹಿತರೆ, ಈ ಒಂದು ಫೋನಿನ ಡಿಸ್ಪ್ಲೇ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ, ನೋಕಿಯಾ 9 PureView ಈ ಒಂದು ಫೋನಲ್ಲಿ ಸ್ನೇಹಿತರೆ ಡಿಸ್ಪ್ಲೇ ನೀವು ನೋಡ್ಬೋದು, ತುಂಬ ಅಚ್ಚುಕಟ್ಟಾದಂತಹ ಒಂದು ಅದ್ದೂರಿಯ ಡಿಸ್ಪ್ಲೇಯನ್ನು ಈ ಒಂದು ಫೋನಲ್ಲಿ ನೀಡ್ತಾ ಇದೆ. ಸೊ ಇದರ ಮೊದಲಿಗೆ ಹೇಳ್ಬೇಕಂದ್ರೆ ಸ್ನೇಹಿತರೆ, ನೋಕಿಯಾ ಕಂಪ್ನಿ ಸ್ನೇಹಿತರೆ ಈ ಒಂದು ಫೋನಲ್ಲಿ POLED ಅಂದರೆ ಈ ಒಂದು ಡಿಸ್ಪ್ಲೇ ಏನು ತಂತ್ರಜ್ಞಾನ ಬಳಸ್ತಾ ಇದ್ದಾರೆ ಸ್ನೇಹಿತರೆ, ಇದು LG ಕಂಪ್ನಿಯ ಒಂದು ತಯಾರಿಕಾ ಒಂದು ಮಾಧ್ಯಮವಾಗಿರುತ್ತೆ ಇದಕ್ಕೆ. ಸೊ ಈ ಒಂದು ಫೋನ್ ಸ್ನೇಹಿತರೆ ನಿಮಗೆ 5.99 ಇಂಚಿನ ನಿಮಗೆ ಕಂಪ್ಲೀಟ್ ಆಗಿ ಈ ಒಂದು ಫೋನ್ ನಿಮಗೆ ಸಿಗುತ್ತೆ. ಸೊ ಅದು ಬಿಟ್ಟು ಈ ಒಂದು ಫೋನಿನ ಒಂದು ಡಿಸ್ಪ್ಲೇ ಬಗ್ಗೆ ಮತ್ತೊಂದು ವಿಶೇಷತೆ ಹೇಳಬೇಕಂದ್ರೆ ಸ್ನೇಹಿತರೆ, ಇದು ನಿಮಗೆ ಮ್ಯಾಕ್ಸಿಮಮ್ ಇದು ನಿಮಗೆ ಬೆಜಲೆಸ್ ಆಗಿದ್ದು, ಇದು ನಿಮಗೆ 18:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಬರುತ್ತೆ. ಅಲ್ಲದೆ ಇದು ನಿಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5 ಒಂದು ಪ್ರೊಟೆಕ್ಷನ್ ಸಹ ಈ ಒಂದು ಡಿಸ್ಪ್ಲೇ ಮೇಲೆ ನೀಡಲಾಗ್ತಾ ಇದೆ. ಸೊ ಈ ಒಂದು ಹೊಸ ಫೋನಿನ ಸ್ನೇಹಿತರೆ ಇದರ ಒಂದು ಆಪರೇಟಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ, ಇದು ನಿಮಗೆ ಈಗ ಅಷ್ಟೇ ಅಂದರೆ ಇತ್ತೀಚಿನ ಒಂದು ಹೊಸದಾಗಿ ಬಿಡುಗಡೆಯಾಗಿರುವಂತಹ ಒಂದು ಆ್ಯಂಡ್ರಾಯ್ಡ್ ಒಂದು ಸಿಸ್ಟಮ್ ಏನಿದೆ 9.0 Pie ಜೊತೆಗೆ ಈ ಒಂದು ಫೋನ್ ರನ್ ಆಗುತ್ತೆ. ಜೊತೆಗೆ ಇದು ಸ್ನೇಹಿತರೆ ಇದರ ಮೇರೆಗೆ ಇದು ನಿಮಗೆ ಆ್ಯಂಡ್ರಾಯ್ಡ್ 1 ಅಂದರೆ ಗೂಗಲ್ನ ಒಂದು ಪ್ರೋಗ್ರಾಮ್ ಸಹ ಈ ಒಂದು ಫೋನಲ್ಲಿ ರನ್ ಆಗುತ್ತೆ. ಇದರ ಒಂದು ಚಿಪ್ಸೆಟ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಇದರಲ್ಲಿ ನಿಮಗೆ ಕ್ವಾಲ್ಕಾಮ್ ಸ್ನ್ಯಾಪ್ಡ್ರ್ಯಾಗನ್ 845 ಒಂದು ಚಿಪ್ಸೆಟ್ನ ಈ ಒಂದು ಫೋನ್ ರನ್ ಆಗುತ್ತೆ. ಸೊ ಜೊತೆಗೆ ಈ ಒಂದು ಫೋನ್ ಸ್ನೇಹಿತರೆ ನಿಮಗೆ ಆಕ್ಟಾ ಕೋರ್ 2.8 GHz ಜೊತೆಗೆ ಈ ಒಂದು ಫೋನ್ ರನ್ ಆಗುತ್ತೆ. ಸೊ ಅದು ಬಿಟ್ಟು ನಿಮಗೆ ಇದರಲ್ಲಿ ನಿಮಗೆ ಆ್ಯಂಡ್ರಿನೋ ನಿಮಗೆ 630 ಈ ಒಂದು GPU ಸಹ ಈ ಒಂದು ಡಿವೈಸಲ್ಲಿ ನಿಮಗೆ ಸಿಗ್ತಾ ಇದೆ. ನೋಕಿಯಾ ಕಂಪ್ನಿಯ ಈ ಹೊಸ ಫೋನ್ ಏನು ಕೊಡ್ತಾ ಇದೆ ಸ್ನೇಹಿತರೆ, ಇದರಲ್ಲಿ ನಿಮಗೆ 128 GB ಒಂದು ಇಂಟರ್ನಲ್ ಸ್ಟೋರೇಜ್ ಆನ್ಬೋರ್ಡ್ ಸ್ಟೋರೇಜ್ ಕೊಡ್ತಾ ಇದೆ. ಜೊತೆಗೆ ಇದು ಸದ್ಯಕ್ಕೆ ಒಂದೇ ಒಂದು ವೇರಿಯಂಟಲ್ಲಿ ಬರ್ತಾ ಇದೆ ಸ್ನೇಹಿತರೆ, 6 GB RAM ಮತ್ತು 128 GB ಒಂದು ಸ್ಟೋರೇಜ್ ಆಗಿರುತ್ತೆ. ಸೊ ಇದರಲ್ಲಿ ಈಗಾಗಲೇ ನಾನು ಹೇಳಿದಂತೆ ಸ್ನೇಹಿತರೆ, ಇದರಲ್ಲಿ ನಿಮಗೆ ಯಾವುದೇ ರೀತಿಯ ಒಂದು ಡೆಡಿಕೇಟೆಡ್ ಸಿಮ್ ಸ್ಲಾಟ್ ಕೊಡ್ತಾ ಇಲ್ಲ, ಅಂದರೆ ಇದರ ಒಂದು ಮೈಕ್ರೋ SD ಕಾರ್ಡ್ನ ಕೊಡ್ತಾ ಇಲ್ಲ. ಯಾಕಂದರೆ ಇದರಲ್ಲಿ ನಿಮ್ಗೆ ಈಗಾಗಲೇ 128 ಆನ್ಬೋರ್ಡ್ ಸ್ಟೋರೇಜ್ ಕೊಡ್ತಾ ಇದೆ. ಸೊ ಹಾಗಾಗಿ ಇದರಲ್ಲಿ ಯಾವುದೇ ರೀತಿಯ ಮೈಕ್ರೋ ಕಾರ್ಡ್ ಸ್ಲಾಟ್ ಕೊಡ್ತಾ ಇಲ್ಲ. ಸೊ ಮುಖ್ಯವಾಗಿ ಸ್ನೇಹಿತರೆ, ಈ ಒಂದು ಫೋನಲ್ಲಿ ಸ್ನೇಹಿತರೆ ಕ್ಯಾಮ್ರಾ ಮಾಹಿತಿ ಪಡ್ಕೊಬೇಕಂದ್ರೆ ಸ್ನೇಹಿತರೆ, ಇದರಲ್ಲಿ ನಿಮಗೆ 5x 12 ಮೆಗಾಪಿಕ್ಸೆಲ್ ನಿಮಗೆ f1.8 ಅಪೆಚರ್ ಜೊತೆಗೆ ಬಂದರೆ ಸ್ನೇಹಿತರೆ, ಇದು ನಿಮಗೆ 1.25 ಮೈಕ್ರಾನ್ ಜೊತೆಗೆ ಬರುತ್ತೆ. ಸೊ ಜೊತೆಗೆ ಈ ಒಂದು ಡಿವೈಸಲ್ಲಿ ಸ್ನೇಹಿತರೆ ನಿಮಗೆ TOF ಕ್ಯಾಮ್ರಾ ಸಹ ಇದು ಸಪೋರ್ಟ್ ಮಾಡುತ್ತೆ. ಸೊ ಇದು ಈ ಒಂದು ಕ್ಯಾಮ್ರಾದ ಒಂದು ಮುಖ್ಯತೆ ಆಗಿರುತ್ತೆ. ಅದಲ್ಲದೆ ಇದರಲ್ಲಿ ಸ್ನೇಹಿತರೆ ನಿಮಗೆ ಝೈಸ್ ಆಪ್ಟಿಕ್ಸ್ ಮತ್ತು ಕೂಡ ಕೊಡ್ತಾ ಇದೆ. ಜೊತೆಗೆ ಇದರಲ್ಲಿ ನಿಮಗೆ ಡ್ವೆಲ್ LED ಡ್ವೆಲ್ ಟೋನ್ ಫ್ಲ್ಯಾಶ್ ಮತ್ತು HDR ಪನೋರಮಾ ಅಂತಹ ಒಂದು ಫೀಚರ್ಗಳನ್ನ ಸಹ ಈ ಒಂದು ಡಿವೈಸಲ್ಲಿ ನೀವು ಪಡ್ಕೊಬೋದು. ಅದಲ್ಲದೆ ಇದರಲ್ಲಿ ನೀವು ಯಾವುದೇ ರೀತಿಯ ಒಂದು ವೀಡಿಯೋಗಳನ್ನ ನೀವು ರೆಕಾರ್ಡ್ ಮಾಡಬೇಕು ಅಂತ ಇಷ್ಟಪಟ್ಟ ಸ್ನೇಹಿತರೆ, ಇದರಲ್ಲಿ ನಿಮಗೆ 2160 ಪಿಕ್ಸಲಲ್ಲಿ ನಿಮಗೆ 30 FPS ಅಥವಾ 1080 ಪಿಕ್ಸಲಲ್ಲಿ ನಿಮಗೆ 30 FPS ಜೊತೆಗೆ ನೀವು ಈ ಒಂದು ಡಿವೈಸಲ್ಲಿ ರೆಕಾರ್ಡ್ ಮಾಡ್ಬೋದು. ಸೊ ಇದರ ಒಂದು ಸೆಲ್ಫಿ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಇದರಲ್ಲಿ ನಿಮಗೆ 20 ಮೆಗಾಪಿಕ್ಸೆಲ್ ನಿಮಗೆ ಕೊಟ್ಟರೆ, ಇದು ನಿಮಗೆ 1.0 ನಿಮಗೆ ಇದರಲ್ಲಿ ಮೈಕ್ರೋನ್ಗಳ ಜೊತೆಗೆ ಇದು ಸಹ ನಿಮಗೆ HDR ಮೂಡ್ನ ನಿಮ್ಗೆ ಕೊಡ್ತಾರೆ. ಸೊ ಸೆಲ್ಫಿಯಲ್ಲಿ ಸಹ ನೀವು 1080 ಪಿಕ್ಸೆಲ್ 30 FPS ಮೂಡಲ್ಲಿ ನೀವು ರೆಕಾರ್ಡ್ ಮಾಡ್ಕೊಬಹುದು. ಸೊ ಇದಕ್ಕೆ ಮುಂಚೆ ನಾನು ಕ್ಯಾಮ್ರಾ ಬಗ್ಗೆ ಹೇಳ್ತಾ ಇದ್ದೆ, ಇದರ ಒಂದು ಬ್ಯಾಕ್ ಸೈಡಿನ ಒಂದು ಕ್ಯಾಮ್ರಾ. ಸೊ ಬ್ಯಾಕ್ ಸೈಡಲ್ಲಿ ನಿಮಗೆ 5 ಕ್ಯಾಮ್ರಾಗಳನ್ನ ಕೊಟ್ಟಿರುವಂತಹ ನೋಕಿಯಾ ಕಂಪ್ನಿಯ ಈ ಒಂದು ಫೋನಲ್ಲಿ ಈ 5 ಕ್ಯಾಮ್ರಾಗಳು ನಿಮಗೆ 12 ಮೆಗಾಪಿಕ್ಸೆಲ್ನ ಸೆನ್ಸರ್ನ ಕ್ಯಾಮ್ರಾದಾಗಿದ್ದು, ಎಲ್ಲ ಒಂದು ಕ್ಯಾಮ್ರಾಗಳು ಸ್ನೇಹಿತರೆ f1.8 ಅಪೆಚರ್ ಜೊತೆಗೆ ಬರುತ್ತೆ.
ಸೊ ಅದು ಬಿಟ್ಟು ಸ್ನೇಹಿತರೆ ನೋಕಿಯಾ ಕಂಪ್ನಿಯ ಇದು ಮೊಟ್ಟ ಮೊದಲ ಫೋನ್ ಆಗಿರುತ್ತೆ ಸ್ನೇಹಿತರೆ. ಇದರಲ್ಲಿ ನಿಮಗೆ ಯಾವುದೇ ರೀತಿಯ 3.5mm ಆಡಿಯೋ ಜಾಕ್ ಕೊಟ್ಟಿಲ್ಲ. ಸೊ ಹಾಗಾಗಿ ಸ್ನೇಹಿತರೆ ಇದು ಸಹ ಒಂದು ರೀತಿಯ ಒಂದು ಕೊರತೆ ಅಂತ ಹೇಳ್ಬೋದು. ಯಾಕಂದರೆ ಈ ಒಂದು ಫೋನಲ್ಲಿ 3.5mm ಆಡಿಯೋ ಜಾಕ್ ಕೊಟ್ಟಿದ್ರೆ ಇನ್ನೂ ಹೆಚ್ಚಾಗಿ ಇದು ನಿಲ್ತಾ ಇತ್ತು ಮಾರುಕಟ್ಟೆಗೆ ಮತ್ತು ಹೆಚ್ಚು ಜನರಿಗೆ ಇದು ಇಷ್ಟ ಆಯ್ತಾಯಿತ್ತು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇದ್ರ ಬಗ್ಗೆ 3.5mm ಜಾಕ್ನ ತೆಗೆದಿರುವಂಥ ನೋಕಿಯಾ ಕಂಪ್ನಿ ಬಗ್ಗೆ ಸ್ನೇಹಿತರೆ ಈ ಒಂದು ಫೋನ್ನಲ್ಲಿ ಕೊಡಬೇಡ್ದಾಗಿತ್ತಾ ಅಂತ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸ್ಬೋದು. ಸೊ ಅದು ಬಿಟ್ಟು ಸ್ನೇಹಿತರೆ ಇದರ ಕೆಲವು ಸೌಂಡ್ ಸೆನ್ಸರ್ಗಳ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಇದರಲ್ಲಿ ನಿಮಗೆ ಮೇಲೆ ಸ್ನೇಹಿತರೆ 24 ಬಿಟ್ ನಿಮಗೆ ಆಡಿಯೋ ಒಂದು ಬಿಟ್ನ ಕೊಡ್ತಾ ಇದ್ದಾರೆ. ಜೊತೆಗೆ ಇದರಲ್ಲಿ ನಿಮಗೆ ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಜೊತೆಗೆ ಇದು ನಿಮಗೆ ಡೆಡಿಕೇಟೆಡ್ ಆದಂಥ ಒಂದು ಮೈಕ್ ಕೂಡ ಕೊಡ್ತಾ ಇದ್ದಾರೆ. ಸೊ ಇದರ ಒಂದು ಕನೆಕ್ಟಿವಿಟಿ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ ಈ ಒಂದು ಫೋನ್ ಸ್ನೇಹಿತರೆ ನಿಮಗೆ ವೈಫೈ ಜೊತೆ ಕನೆಕ್ಟ್ ಆಗುತ್ತೆ. 2G 3G ಸಹ ಇದು ಸಪೋರ್ಟ್ ಆಗುತ್ತೆ. ಜೊತೆಗೆ ನಿಮಗೆ ವೈಫೈ ಡೈರೆಕ್ಟ್ ಹಾಗೂ ನಿಮಗೆ ಹಾಟ್ಸ್ಪಾಟ್ ಕೂಡ ಈ ಒಂದು ಫೋನಲ್ಲಿ ನೀವು ಬಳಸ್ಕೊಬೋದು. ಅದು ಬಿಟ್ಟು ಇದರಲ್ಲಿ ನಿಮಗೆ ಸ್ನೇಹಿತರೆ NFC ಫೆಸಿಲಿಟಿ ಕೂಡ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ನೀವು ಅದನ್ನು ಕೂಡ ಯೂಸ್ ಮಾಡ್ಕೊಬೋದು. ಮತ್ತು ಇದರಲ್ಲಿ ನಿಮಗೆ ಸ್ಟ್ರಾಂಗ್ ಆಗಿರುವಂತಹ ಒಂದು ಬ್ಲೂಟೂತ್ ಕನೆಕ್ಷನ್ ಕೂಡ ಕೊಡ್ತಾ ಇದ್ದಾರೆ 5.0 ಜೊತೆಗೆ. ಸೊ ಅದನ್ನು ಕೂಡ ನೀವು ಈ ಒಂದು ಫೋನಲ್ಲಿ ಬಳಸ್ಕೊಬೋದು. ಸೊ ಕೊನೆಯದಾಗಿ ಸ್ನೇಹಿತರೆ ಈ ಒಂದು ಡಿವೈಸ್ನ ಕೆಲವು ಪೋರ್ಟ್ಗಳ ಬಗ್ಗೆ ಮಾತಾಡಬೇಕಂದ್ರೆ ಇದರಲ್ಲಿ ನಿಮಗೆ 3.0 ನಿಮಗೆ ಟೈಪ್ ಸಿಯ ಒಂದು ಚಾರ್ಜಿಂಗ್ ಪೋರ್ಟ್ನ ಕೊಡ್ತಾ ಇರ್ತಾರೆ. ಜೊತೆಗೆ ಇದರಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಇದರಲ್ಲಿ ಸೆನ್ಸರ್ ಏನಪ್ಪ ಅಂತಂದರೆ ಬ್ಯಾಕ್ ಸೈಡ್ ಇದರಲ್ಲಿ ಯಾವುದೇ ರೀತಿಯ ಒಂದು ಫಿಂಗರ್ ಪ್ರಿಂಟ್ ಕೊಡ್ತಾ ಇಲ್ಲ. ಸೊ ಇದರಲ್ಲಿ ನಿಮಗೆ ಇನ್ ಡಿಸ್ಪ್ಲೇಯ ಒಂದು ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೊಡ್ತಾ ಇದ್ದಾರೆ. ಸೊ ಈ ಒಂದು ಫೋನ್ ಜೊತೆಗೆ ಸೊ ಕೊನೆಯದಾಗಿ ಹೇಳಬೇಕಂದ್ರೆ ಸ್ನೇಹಿತರೆ ನೋಕಿಯಾ ಕಂಪ್ನಿಯ ಈ ಒಂದು ನೋಕಿಯಾ 9 PureView ಈ ಒಂದು ಸ್ಮಾರ್ಟ್ ಫೋನಿನ ಒಂದು ಬ್ಯಾಟ್ರಿ. ಸೊ ಈ ಒಂದು ಫೋನಲ್ಲಿ ಸ್ನೇಹಿತರೆ ನಿಮಗೆ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ 3.0 ಜೊತೆಗೆ. ಅಲ್ಲದೆ ಈ ಒಂದು ಫೋನಲ್ಲಿ ಸ್ನೇಹಿತರೆ ನಿಮಗೆ ವೈರ್ಲೆಸ್ ಚಾರ್ಜಿಂಗ್ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಜೊತೆಗೆ ಈ ಒಂದು ಫೋನಲ್ಲಿ ಸ್ನೇಹಿತರೆ ನಿಮಗೆ 3320 mAhನ ಬ್ಯಾಟ್ರಿನ ನೋಕಿಯಾ ಕಂಪ್ನಿ ಈ ಒಂದು ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದೆಲ್ಲ ಸ್ನೇಹಿತರೆ ಈ ಒಂದು ನೋಕಿಯಾ ಕಂಪ್ನಿ ಬಿಡುಗಡೆ ಮಾಡಲಿರುವಂತಹ ಈ ಒಂದು ಫೋನಿನ ಒಂದು ಮಾಹಿತಿ ಆಗಿರುತ್ತೆ. ಇದು ಸದ್ಯಕ್ಕೆ ಇನ್ನು ಬಿಡುಗಡೆ ಯಾವಾಗ ಆಗುತ್ತೆ ಮತ್ತು ಭಾರತಕ್ಕೆ ಯಾವಾಗ ಬರುತ್ತೆ ಮತ್ತು ಇದಕ್ಕೆ ಸರಿಯಾದಂತಹ ಒಂದು ಬೆಲೆ ಏನಿದೆ ಅದು ಅಧಿಕೃತವಾಗಿ ಇನ್ನೂ ಬಿಡುಗಡೆ ಆಗಿಲ್ಲ ಇಲ್ಲವೇ. ಸೊ ಸದ್ಯಕ್ಕೆ ಈ ಒಂದು ಫೋನ್ನ ಬಾರ್ಸೆಲೋನಾದಲ್ಲಿ ಇದು ತೋರಿಸ್ತಾ ಇದ್ದಾರೆ. ಸೊ ಇದು ತೋರಿಸಿರುವಂತಹ ಮೇರೆಗೆ ಇದೆಲ್ಲ ಮಾಹಿತಿಗಳಾಗಿರುತ್ತೆ. ಸೊ ಈ ಒಂದು ಫೋನಿನ ಯಾವ ಬೇರೆ ಮಾಹಿತಿ ನೀವು ತಿಳ್ಕೊಬೇಕು ಅಂತ ಇಷ್ಟಪಟ್ಟರೆ ನೀವು ನಾನು ಕಮೆಂಟ್ ಮಾಡಿ ತಿಳಿಸ್ಬೋದು. ಸೊ ನಾನು ಅದಕ್ಕೆ ತಕ್ಕಂತಹ ಒಂದು ಉತ್ತರ ನಾವು ಖಂಡಿತ ನಿಮಗೆ ತಂದುಕೊಳ್ತೀನಿ. ಸೊ ಇದೇ ರೀತಿಯ ಒಂದು ವೀಡಿಯೋಗಳಿಗಾಗಿ ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡ್ತಾ ಇರಿ. ಧನ್ಯವಾದ.